ಹಿಂದೂ ಧರ್ಮದ ಅತ್ಯಂತ ಪ್ರಮುಖವಾದ ತತ್ವವನ್ನು ಅಂದರೆ ಕರ್ಮ ಸಿದ್ಧಾಂತವನ್ನು ನಾವು ಸರಳವಾಗಿ ಇವತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಕನ್ನಡದಲ್ಲಿ ಒಂದು ಅದ್ಭುತವಾದ ಗಾದೆ ಇದೆ, ಮಾಡಿದ್ದುಣ್ಣೋ ಮಹಾರಾಯ. ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸದ ಫಲವನ್ನು ನಾವೇ ಅನುಭವಿಸಬೇಕು ಎಂಬುದು ಇದರ ಸಾರ. ಇನ್ನು ಕರ್ಮ ಅಂದ್ರೇನು? ಸರಳವಾಗಿ ಹೇಳುವುದಾದ್ರೆ ಕರ್ಮ ಅಂದರೆ ಕೆಲಸ, ಕ್ರಿಯೆ. ಇನ್ನು ವಿಜ್ಞಾನದಲ್ಲಿ ಪ್ರತಿ ಕ್ರಿಯೆಗೂ ಒಂದು ಸಮಾನವಾದ ಪ್ರತಿಕ್ರಿಯೆ ಇರುತ್ತದೆ. ಅಂದರೆ ನ್ಯೂಟನ್ಸ್ ಥರ್ಡ್ ಲಾ ಎನ್ನುವಂತೆ ಅಧ್ಯಾತ್ಮದಲ್ಲಿ ನಮ್ಮ ಪ್ರತಿ ಕೆಲಸಕ್ಕೂ ಒಂದು ಫಲವಿರುತ್ತದೆ. ಅದೇ ಕರ್ಮ. ಕರ್ಮದ 3 ವಿಧಗಳು. ನಮ್ಮ ಶಾಸ್ತ್ರಗಳ ಪ್ರಕಾರ ಕರ್ಮವನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಸಂಚಿತ ಕರ್ಮ ಇದರಲ್ಲಿ ಇದು ನಮ್ಮ ಹಿಂದಿನ ಎಲ್ಲಾ ಜನ್ಮಗಳ ಪುಣ್ಯ ಪಾಪ ಒಟ್ಟು ಮೊತ್ತ, ಅಂದ್ರೆ ಒಂದು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂತೆ. ಪ್ರಾರಬ್ಧ ಕರ್ಮ ಇದು ನಮ್ಮ ಒಟ್ಟು ಕರ್ಮದಲ್ಲಿ ಒಂದು ಭಾಗವನ್ನು ಈ ಜನ್ಮದಲ್ಲಿ ಅನುಭವಿಸಲು ದೇವರು ನಮಗೆ ನೀಡಿರುತ್ತಾನೆ. ಇದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಅಂದ್ರೆ ಇದು ನಮ್ಮ ಹಣೆ ಬರಹ. ಇನ್ನು ಆಗಾಮಿ ಕರ್ಮ ನಾವು ಈ ವರ್ತಮಾನದಲ್ಲಿ ಮಾಡುತ್ತಿರುವ ಕೆಲಸಗಳು, ಅಂದ್ರೆ ಈ ಕೆಲಸಗಳು ನಾವು ಮಾಡುತ್ತಿರುವುದು ಇದು ನಮ್ಮ ಭವಿಷ್ಯದ ಸಂಚಿತ ಕರ್ಮಕ್ಕೆ ಸೇರ್ಪಡೆಯಾಗುತ್ತದೆ. ಕರ್ಮದ ಮುಖ್ಯ ನಿಯಮಗಳು. ಬಿತ್ತಿದ್ದಂತೆ ಬೆಳೆ. ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದೇ ಆಗುತ್ತದೆ. ಇನ್ನು ಉದ್ದೇಶ ಮುಖ್ಯ. ನೀವು ಮಾಡುವ ಎಲ್ಲ ಕೆಲಸ ಹಿಂದಿನ ಉದ್ದೇಶ ಸರಿಯಾಗಿದ್ದರೆ, ನಾವು ಮಾಡುವ ಕೆಲಸದ ಉದ್ದೇಶ ಸರಿಯಾಗಿದ್ದರೆ ಅದು ಒಳ್ಳೆಯ ಕರ್ಮವಾಗುತ್ತದೆ. ಇನ್ನು 3ನೇದು ನಿಯಮ, ಕರ್ಮ ಯಾರನ್ನು ಬಿಡುವುದಿಲ್ಲ. ಅಂದರೆ ನಾವು ರಾಜನಾಗ್ಲಿ ಭಿಕ್ಷುಕನಾಗ್ಲಿ ಮಾಡಿದ ತಪ್ಪು ಅಥವಾ ಪುಣ್ಯ ಎಲ್ಲದಕ್ಕೂ ಫಲ ಅನುಭವಿಸಲೇಬೇಕು. ಭಗವದ್ಗೀತೆಯಲ್ಲಿ ಕರ್ಮದ ಸಂದೇಶ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಒಂದು ಪ್ರಸಿದ್ಧವಾದ ಒಂದು ಮಾತಿದೆ, ಕರ್ಮಣ್ಯೇ ವ್ಯಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಇದರ ಅರ್ಥ, ನಾವು ಫಲದ ನಿರೀಕ್ಷೆ ಇಲ್ಲದೆ ನಮ್ಮ ಕರ್ಮವನ್ನು ನಿಷ್ಠೆಯಿಂದ ಮಾಡಬೇಕು. ಇದನ್ನು ನಿಷ್ಕಾಮ ಕರ್ಮ ಎನ್ನಲಾಗುತ್ತದೆ. ಕೇವಲ ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಮಾತ್ರವಲ್ಲದೆ ಈ ಕೆಲವು ಅಂದರೆ ಪಶ್ಚಾತ್ತಾಪ, ಸೇವೆ, ಜ್ಞಾನ ಇವುಗಳಿಂದೆಲ್ಲ ನಮ್ಮ ಕೆಟ್ಟ ಕರ್ಮದ ಪ್ರಭಾವವನ್ನು ನಾವು ತಗ್ಗಿಸಬಹುದು. ಪಶ್ಚಾತ್ತಾಪ ಅಂದರೆ ನಾವು ತಪ್ಪು ಮಾಡಿದಾಗ ಮನಸ್ಸಿನಿಂದ ನಾವು ಕ್ಷಮೆ ಕೇಳುವುದು. ಸೇವೆ, ಪ್ರತಿಫಲ ಬಯಸದೆ ದೀನದಲಿತರಿಗೆ ಸೇವೆ ಮಾಡಬಹುದು. ಇದರಿಂದನೂ ನಮ್ಮ ಕೆಟ್ಟ ಕರ್ಮದ ಪ್ರಭಾವ ಸ್ವಲ್ಪ ತಗ್ಗಿಸಬಹುದು. ಇನ್ನು ಜ್ಞಾನ, ಎಲ್ಲವೂ ದೇವರ ಇಚ್ಛೆ ಎಂಬ ಜ್ಞಾನ ಪಡೆದಾಗ ಕರ್ಮದ ಬಂಧನದಿಂದ ನಾವು ಮುಕ್ತಿ ಪಡೆಯಬಹುದು ಎಂದು ಹಿರಿಯರು ಹೇಳ್ತಾರೆ. ನಮ್ಮ ಇಂದಿನ ಪರಿಸ್ಥಿತಿಗೆ ನಮ್ಮ ಹಿಂದಿನ ಕರ್ಮಗಳೇ ಕಾರಣವಾಗಿರಬಹುದು, ಆದರೆ ನಮ್ಮ ಭವಿಷ್ಯ ನಮ್ಮ ಇಂದಿನ ಕೈಯಲ್ಲಿದೆ. ನಾವು ಇವತ್ತು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ನಾಳೆಯನ್ನು ಸುಂದರಗೊಳಿಸುತ್ತದೆ. ಇದನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.